ಮಂಡ್ಯದಲ್ಲಿ ಮತ್ತೊಬ್ಬ ಭಿಕ್ಷುಕಿಯ ಮನೆಯಲ್ಲಿ ಲಕ್ಷ್ಮಿ ಭಂಡಾರ ಸಿಕ್ಕಿದೆ. ಭಿಕ್ಷುಕಿ ಮನೆಯಲ್ಲಿ ಮೂಟೆಗಟ್ಟಲೆ ಹಣ, ಚಿಲ್ಲರೆ ಕಾಸು ಪತ್ತೆಯಾಗಿದೆ. ಇತ್ತೀಚೆಗೆ ಒಂದು ಕೇಸು ಪತ್ತೆಯಾಗಿತ್ತು ಇದೇ ರೀತಿಯಾಗಿ. ನೋಡಿ, ಮಂಡ್ಯದಲ್ಲಿ ಮತ್ತೊಬ್ಬ ಭಿಕ್ಷುಕಿ ಮನೆಯಲ್ಲಿ ಲಕ್ಷ್ಮಿ ಭಂಡಾರ ಸಿಕ್ಕಿದೆ. ಹಣ ಇದೆ, ಚಿಲ್ಲರೆ ಕಾಸು ಕೂಡ ಪತ್ತೆಯಾಗಿದೆ, ಮೂಟೆಗಟ್ಟಲೆ. ಅದರಲ್ಲೂ ಮಂಡ್ಯದ ಶ್ರೀರಂಗಪಟ್ಟಣ ಪೂರ್ಣಯ್ಯ ಬೀದಿಯಲ್ಲಿ ಘಟನೆಯಾಗಿದೆ. 10 ವರ್ಷದಿಂದ ಭಿಕ್ಷೆ ಬೇಡಿ ಚೀಲದಲ್ಲಿ ತುಂಬಿಟ್ಟಿರ್ತಾರೆ ವೃದ್ಧೆ. ಶ್ರೀರಂಗಪಟ್ಟಣದ ಸಾವಿತ್ರಿ ಎನ್ನುವಂತಹ ಭಿಕ್ಷುಕಿಯ ಬಳಿಯಲ್ಲಿ ಹಣದ ರಾಶಿ ಸಿಕ್ಕಿದೆ. ಹಲವು ವರ್ಷಗಳಿಂದ ಒಂಟಿಯಾಗಿ ಬದುಕ್ತಾ ಇರ್ತಾರೆ ಪಾಪ ವೃದ್ಧೆ. ಎದ್ದಂತಹ ಮನೆಯಲ್ಲಿ ಸ್ವಚ್ಛತೆ ಇಲ್ಲದೆ, ಬೆಳಕು ಕೂಡ ಇರಲಿಲ್ಲ, ಹೇಗೋ ಜೀವನ ಮಾಡ್ತಾ ಇದ್ರು. ನೋಡಿ, ಅಷ್ಟೊಂದೆಲ್ಲ ಹಣ ಇದ್ರೆ ಎಷ್ಟು ಐಷಾರಾಮಿಯಾಗಿ ಜೀವನ ಮಾಡ್ತಾರೆ. ಹೊರಗಡೆ ಭಿಕ್ಷುಕಿ ಕೆಲಸ ಮಾಡಿಕೊಂಡು ಮನೇಲಿ ಬಂದು ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದಾಗಿತ್ತು ಇದಕ್ಕೆ. ಬಟ್ ಹಂಗೆ ಮಾಡಿಲ್ಲ. ಮನೇಲಿ ನೋಡಿದ್ರೆ ಬೆಳಕಿಲ್ಲ, ಕತ್ಲೆ ಇಲ್ಲೇ, ಹೆಂಗಂದ್ರೆ ಹಾಗೆ ಜೀವನ ಮಾಡ್ತಾಯಿತ್ತು ಪಾಪ ಅಜ್ಜಿ. ಯಾರಾದರೂ ನೋಡಿಕೊಂಡ್ರೆ ಸಾಕಪ್ಪ ನಂಗೆ ಆಗಿಬಿಟ್ಟಿದೆ. ಅವ್ರಿಗೆ ದುಡ್ಡು ಬೇಕಾಗಿರಲಿಲ್ಲ ಅವ್ರಿಗೆ. ಸುಮ್ಮನೆ ಏನೋ ಊಟ ತಿಂಡಿಗಾಗಲಿ ಅಂದ್ಕೊಂಡು ಹಿಂಗೆ ಭಿಕ್ಷೆ ಬಿಡ್ತಾ ಇರ್ತಾರೆ. ರಾಶಿ 10 ವರ್ಷಗಳಿಂದ ಇದೇ ಒಂದು ಕಾಯಕ ಮಾಡ್ಕೊಂಡ್ಬಿಟ್ಟಿದ್ರು ಅಜ್ಜಿ. ಸ್ಥಳೀಯರು ಗಮನಿಸಿದಾಗ ಅನಾರೋಗ್ಯದಿಂದ ವೃದ್ಧೆ ನರಳಾಟವನ್ನು ಅನುಭವಿಸ್ತಾ ಇರ್ತಾರೆ. ತಕ್ಷಣ ಆಕೆಯನ್ನು ಉಪಚರಿಸಿ ಊಟ ನೀಡಿ ಸ್ಥಳೀಯರು ಮಾನವೀಯತೆಯನ್ನು ಕೂಡ ಮೆರೆದಿದ್ದಾರೆ. ಮನೆಯನ್ನು ಪರಿಶೀಲನೆ ಮಾಡಿದಾಗ ಹಣದ ಮೂಟೆಗಳು ಬೆಳಕಿಗೆ ಬಂದಿದೆ. ಸ್ಥಳೀಯ ಸ್ವಯಂ ಸೇವಕರೊಂದಿಗೆ ಹಣದ ಎಣಿಕೆ ಕಾರ್ಯ ಕೂಡ ಆಗಿದೆ. ಈ ಹಣವನ್ನು ಆಕೆಯ ಹೆಸರಿಗೆ ಡೆಪಾಸಿಟ್ಗೆ ಹಾಕಬೇಕು ಅಂತ ಹೇಳಿ ಸ್ಥಳೀಯರು ನಿರ್ಧಾರ ಮಾಡಿದ್ದಾರೆ. ಭಿಕ್ಷುಕಿಗೆ ಸ್ನಾನ ಮಾಡಿಸಿ ಉಪಚರಿಸಿದ್ದಾರೆ ಸ್ಥಳೀಯರು. ಅನಾರೋಗ್ಯಕ್ಕೆ ಒಳಗಾಗಿರುವಂತಹ ಸಾವಿತ್ರಿ ಅವರಿಗೆ ವೈದ್ಯೋಪಚಾರವನ್ನು ಕೂಡ ನೀಡಲಾಗಿದೆ. ಆಕೆ ವಾಸ ಇದ್ದಂತಹ ಮನೆಯನ್ನು ಕೂಡ ಸ್ವಚ್ಛಗೊಳಿಸಿ ಮಾನವೀಯತೆಯನ್ನು ಬೆರೆತಿದ್ದಾರೆ. ಕೆಲವರಾಗಿದ್ರೆ ಎತ್ಕೊಂಡು ಹಾಗೆ ಹಾರ್ಬಿಡ್ತಾ ಇದ್ರು. ಬಟ್ ಡೆಪಾಸಿಟ್ ಮಾಡಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ನಿರ್ಧಾರ ಮಾಡಿದ್ದಾರೆ. ಪಾಪ ಅವ್ರಿಗೇನು ಹುಷಾರಿರಲಿಲ್ಲ. ಅವಾಗ ಗೊತ್ತಾಗಿದ್ದು ಅವ್ರಿಗೆ, ಅಲ್ಲಿವರೆಗೂ ಕೂಡ ಗೊತ್ತಾಗಲಿಲ್ಲ. ಹುಷಾರಿಲ್ಲದೆ ಅವ್ರು ಯಾವಾಗ ನಲ್ಲಾಟ ಮಾಡಲಿಕ್ಕೆ ಶುರುವಾದರೂ ಆನಂತರವಾಗಿ ಅಕ್ಕಪಕ್ಕದವರು ಬಂದಿದ್ದಾರೆ. ಅಲ್ಲಿನ ಸ್ಥಳೀಯರು ಕೂಡ ನಮ್ಮೂರಿನವರೇ ಅಲ್ವಾ ಅಂತ ಹೇಳಿ ಕೂಡ ಅವರ ಆರೋಗ್ಯ ವಿಚಾರಿಸಲಿಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಮನೆ ನೋಡ್ತಾರೆ. ಎಲ್ಲ ಏನು ಹಿಂಗಿದೆ ಅಂತ ಹೇಳಿ ಪರಿಶೀಲನೆ ಮಾಡಿದಾಗ ದುಡ್ಡು ಸಿಕ್ಕಿದೆ. ಮೊದಲಿಂದ ಹಳೆ ಕಾಲದಿಂದ ಈ ಊರಲ್ಲಿ ಅವರು ಒಬ್ಬ ಬ್ರಾಹ್ಮಣ ಜನಾಂಗದಲ್ಲೇ ಹುಟ್ಟಿದಂತ ತಾಯಿ ತಂದೆಯವರು, ಅವರು ಶ್ರೀಮಂತರಾಗಿದ್ರಂತ ಆ ಕಾಲದಲ್ಲಿ. ಇವಾಗ ಬರ್ತಾ ಬರ್ತಾ ಅವರ ಮಲತಾಯಿ ಒಬ್ರು ಅನ್ಯಾಯ ಮೋಸ ಮಾಡೋದಕ್ಕೆ ಬೀದಿಗೆ ನೂಕ್ಬಿಟ್ಟಿದ್ದಾರೆ ಅವ್ವ ಮಗಳನ್ನ. ಅವ್ರು 40 ವರ್ಷದಿಂದ ನಾನ್ ಕಂಡಂಗೆ ಈ ಊರಿಗೆ ಮದುವೆ ಆಗಿ ಬಂದ್ಮೇಲೆ ಡಾಕ್ಟರ್ BN ಪದ್ಮನಾಭನ ನಾವು ಮದುವೆ ಆಗಿ ಬಂದಾಗ ಇವ್ರು ರೋಡಲ್ಲಿ ಹೋಗ್ತಿದ್ದಿದ್ ನೋಡ್ತಿದ್ದೆ ನಾನು. ಅವಾಗ್ಲೇ ಅನಾಥರಾಗಿ ಬೀದಿಗೆ ಬಂದ್ಬಿಟ್ಟಿದ್ರು. ಆವಾಗ ಅವ್ರಿಗೆ ಒಂದು ನಮ್ಮ ಮನೆಯಲ್ಲೇ ಒಂದು 5-6 ವರ್ಷ ನೆಲೆಯನ್ನ ಕೊಟ್ಟು ನಾವ್ ಇರ್ಸ್ಕೊಂಡಿದ್ವಿ. ಭಿಕ್ಷೆ ಬೇಡ್ತಿರ್ಲಿಲ್ಲ ಅವಾಗ. ಈಗ ಒಂದು 15 ವರ್ಷದಿಂದ ಭಿಕ್ಷೆ ಬೇಡಕ್ ನಿಂತ್ಕೊಂಡ್ರು. ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ ಅವ್ರ ಕೈಲಿ. ಆಮೇಲೆ ನೋಡಿದ್ವಿ, ಇವಾಗ ನೋಡಿದ್ರೆ ಐತಿಹಾಸಿಕ ಮತ್ತು ಪುರಾಣ ಪ್ರಸಿದ್ಧ ಮಾತಾ ಕ್ಷೇತ್ರ ಬರೀ ದಸರಾ ವಿಚಾರಗಳಿಗೆ ಮತ್ತು ಅವಕ್ಕೆಲ್ಲ ಮತ್ತು ತೀರ್ಥಕ್ಷೇತ್ರ ಮತ್ತು ಶ್ರಾದ್ದ ವೈದಿಕಗಳಿಗೆ ಪ್ರಚಾರ ಆಗ್ತಿತ್ತು. ಆದರೆ ಇವತ್ತಿನ ಸಹ ವಿಶೇಷವಾಗಿ ಶ್ರೀರಂಗಪಟ್ಟಣದ ದಿವಾನ್ ಪೂರ್ಣಯ್ಯ ಬೀದಿಯಲ್ಲಿ